ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಮ್ಮ KE 708 ಪೋಸ್ಟ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅಗೇನ್ ಈ ಒಂದು ವಿಡಿಯೋ ಕೂಡ ಟಾಪ್ 20 ಆಗಿರ್ತದೆ. ಪ್ರಮುಖ 20 ಪ್ರಶ್ನೆಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ಮಾಡ್ತಕ್ಕಂಥ ಕಂಟೆಂಟ್ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಕ್ಲಿಕ್ ಮಾಡಿದ್ರಲ್ಲ ಬಟನ್ ಮೇಲೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. In the Swachh Sarvekshan 2025 awards, which Karnataka city entered the Elite Super Swachh League? ಓಕೆ, ಸ್ವಚ್ಛ ಸರ್ವೇಕ್ಷಣ್ 2025 ಪ್ರಶಸ್ತಿಗಳಲ್ಲಿ ಕರ್ನಾಟಕದ ಯಾವ ನಗರವು ಸೂಪರ್ ಸ್ವಚ್ಛ ಲೀಗ್ ಅಂದ್ರೆ SSLಗೆ ಸೇರ್ಪಡೆಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಬೆಂಗಳೂರು, ಮೈಸೂರು, ದಾವಣಗೆರೆ ಮತ್ತೆ ಹುಬ್ಬಳ್ಳಿ. ಸರಿಯಾದ ಉತ್ತರ ಸ್ನೇಹಿತರೆ ಈ ಪ್ರಶ್ನೆಗೆ ಆಪ್ಷನ್ ಬಿ, ಮೈಸೂರು. 3 ಲಕ್ಷದಿಂದ 10 ಲಕ್ಷ ಜನಸಂಖ್ಯೆ ಉಳ್ತಕ್ಕಂಥ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಕ್ಯಾಟಗರಿ ಇದು. ಓಕೆ, ಸೊ ಮೈಸೂರು ಒಂದೇ ಅಂತಲ್ಲ, ಕರ್ನಾಟಕ ಅಂತ ಬಂದಾಗ ಮೈಸೂರು, ಅದನ್ನು ಬಿಟ್ಟು ಬೇರೆ ಬೇರೆ ಅಂತ ನೋಡಿದಾಗ ಚಂಡೀಗಢ ಇದೆ, ನೋಯ್ಡಾ ಇದೆ, ಉಜ್ಜೈನ್, ಗಾಂಧಿನಗರ್ ಮತ್ತೆ ಗುಂಟೂರು. ಸೊ ಗೊತ್ತಿರಲಿ, ಇವೆಲ್ಲವೂ SSLಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಕರ್ನಾಟಕ ಅಂತ ಬಂದಾಗ ಮೈಸೂರು ಅಂತ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್, 2025ರಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ದಾಖಲಾದ ಅತ್ಯಂತ ಅಪರೂಪದ ಸ್ಟ್ರಾಬೆರಿ ಬಣ್ಣದ ಚಿರತೆಯ ಹೆಸರೇನು? ಓಕೆ, ಅತ್ಯಂತ ಅಪರೂಪದಲ್ಲಿ ಸಿಕ್ಕಿರ್ತಕ್ಕಂಥ ಚಿರತೆ ಇದು. ಎಲ್ಲಿ ಕಂಡು ಬಂದದ? ವಿಜಯನಗರ ಡಿಸ್ಟ್ರಿಕ್ಟ್ ಅಲ್ಲಿ. ಅದಕ್ಕೆ ಹೆಸರೇನಿಟ್ಟಿದಾರ? ಗೋಲ್ಡನ್ ಲೀಫರ್ಡ್, ಸ್ಯಾಂಡಲ್ವುಡ್ ಲೀಫರ್ಡ್, ರೋಸ್ ಲೀಫರ್ಡ್ ಅಂಡ್ ಸನ್ಸೆಟ್ ಲೀಫರ್ಡ್. ಓಕೆ, ಈ ಸ್ಟ್ರಾಬೆರಿ ಬಣ್ಣದ ಚಿರತೆಯ ಹೆಸರು ಬಂದ್ಬಿಟ್ಟು ಸ್ಯಾಂಡಲ್ವುಡ್ ಲೀಫರ್ಡ್, ಕನ್ನಡದಲ್ಲಿ ಗಂಧದ ಚಿರತೆ ಅಂತ ಹೇಳ್ಬಿಟ್ಟು. ತುಂಬಾನೇ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ ಇದು, ನೆನಪಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ಯಾಕಂದ್ರೆ ಇದು ಸ್ಟ್ರಾಬೆರಿ ಬಣ್ಣದ, ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು, ಸ್ಟ್ರಾಬೆರಿ ಬಣ್ಣದಲ್ಲಿ ಕಂಡುಬಂದಿರತಕ್ಕಂಥ ಅಪರೂಪದ ಚಿರತೆ. ನೆಕ್ಸ್ಟ್, ಕರ್ನಾಟಕ 2025ರಿಂದ 2030 ಕೈಗಾರಿಕಾ ನೀತಿಯು ಎಷ್ಟು ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿದೆ? ಕರ್ನಾಟಕ's ಇಂಡಸ್ಟ್ರಿಯಲ್ ಪಾಲಿಸಿ ಫಾರ್ 2025 to 2030 aims to attract how much investment? Options are 5 lakh, 6.5 lakh, 7.5 lakh crore and 10 lakh crores. ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ. 2025ರಿಂದ 2030 ಕೈಗಾರಿಕಾ ನೀತಿಯು 7.5 ಲಕ್ಷ ಕೋಟಿ ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಿಚ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಹೋಸ್ಟೆಡ್ ದ ಇನ್ವೆಸ್ಟ್ ಕರ್ನಾಟಕ 2025 ಗ್ಲೋಬಲ್ ಇನ್ವೆಸ್ಟರ್ ಮೀಟ್? ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಹೂಡಿಕೆದಾರರ ಸಮ್ಮೇಳನವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಆಯೋಜಿಸಲಾಗಿತ್ತು? ಬೆಂಗಳೂರು, ಮೈಸೂರು, ಧಾರವಾಡ ಹಾಗೆ ಮಂಗಳೂರು. ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿತು ಸ್ನೇಹಿತರೆ. ಸ್ಟಾರ್ ಮಾರ್ಕ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇನ್ವೆಸ್ಟ್ ಕರ್ನಾಟಕ 2025. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಬಜೆಟ್ 2025-26 ಪ್ರಕಾರ ಒಟ್ಟು ಅಂದಾಜು ವೆಚ್ಚ ಎಷ್ಟು? ಟೋಟಲ್ ಎಸ್ಟೀಮ್ಡ್ ಎಕ್ಸ್ಪೆಂಡಿಚರ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ 2.5 lakh crore, 6.85 lakh crore, 4.09 lakh crore and 4.50 lakh crore. ಸರಿಯಾದ ಉತ್ತರ ಆಪ್ಷನ್ ಸಿ, 4.09 ಲಕ್ಷ ಕೋಟಿ. ಇದು ನಮ್ಮ ಕರ್ನಾಟಕದ ಬಜೆಟ್ನ ಒಂದು ಅಂದಾಜಾಗಿರ್ತದೆ ಸ್ನೇಹಿತರೆ. ಗೊತ್ತಿರಲಿ, 4.9 ಲಕ್ಷ ಕೋಟಿ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಿಚ್ ಟೆಕ್ ಜೈಂಟ್ ಲಾಂಚ್ಡ್ ಇಟ್ಸ್ ಲಾರ್ಜೆಸ್ಟ್ ಕ್ಯಾಂಪಸ್ ಅನಂತ್ ಇನ್ ಬೆಂಗಳೂರು? 2025ರಲ್ಲಿ ಬೆಂಗಳೂರಿನಲ್ಲಿ ಅನಂತ್ ಎಂಬ ಅತಿ ದೊಡ್ಡ ಕ್ಯಾಂಪಸ್ ಅನ್ನು ಪ್ರಾರಂಭಿಸಿರುವ ಟೆಕ್ ಸಂಸ್ಥೆ ಯಾವುದು? ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್ ಅಂಡ್ ಮೆಟಾ. ಮೆಟಾ ಅಂದ್ರೆ ನಮ್ಮ ಈ ಫೇಸ್ಬುಕ್, ವಾಟ್ಸಪ್ ಇದೆಯಲ್ಲ, ಅವರು ಇನ್ಸ್ಟಾಗ್ರಾಮ್, ಅದನ್ನು ನಾವು ಮೆಟಾ ಅಂತ ಕರಿತೀವಿ. ಓಕೆ, ಸದ್ಯಕ್ಕೆ ಅನಂತ್ ಕ್ಯಾಂಪಸ್ ಅನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಗೂಗಲ್ ಸಂಸ್ಥೆಯವರು. ಗೂಗಲ್ ಸಂಸ್ಥೆಯ CEO ಯಾರಿದ್ದಾರೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಅಫ್ಕೋರ್ಸ್ ಇವುಗಳನ್ನು ಕೂಡ ತಿಳಿಸ್ತಾ ಹೋಗಿ. ಮೈಕ್ರೋಸಾಫ್ಟ್ CEO, ಅಮೆಜಾನ್ CEO, ಗೂಗಲ್ CEO ಅಂಡ್ ಮೆಟಾ CEO. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್, ಹೂ ಪ್ರಿಸೈಡೆಡ್ ಓವರ್ 87th ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹೆಲ್ಡ್ ಇನ್ ಮಂಡ್ಯ? ಓಕೆ, ಸೊ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಸೊ ಇಲ್ಲೊಂದು ಪ್ರಶ್ನೆ ಆಗ್ಬೋದು ಸ್ನೇಹಿತರೆ, ಇನ್ನೊಂದು ಎಲ್ಲಿ ಆಗಿದೆ ಅಂತ ಕೂಡ ಕೇಳಬಹುದು. ಗೊತ್ತಿರಲಿ ನಿಮಗೆ, ಮಂಡ್ಯದಲ್ಲಿ ಜರುಗಿರ್ತಕ್ಕಂಥದ್ದು. ಇದರ ಅಧ್ಯಕ್ಷತೆ ಯಾರು ವಹಿಸಿದ್ರು? ಆಪ್ಷನ್ಸ್ ಬಂದ್ಬಿಟ್ಟು ಡಾಕ್ಟರ್ ಅಲ್ಲಮಪ್ರಭು ಬೆಟ್ಟದೂರು, ಗೋರು ಚೆನ್ನಬಸಪ್ಪ, ಮಹೇಶ್ ಜೋಶಿ ಹಾಗೆ ಪ್ರತಿಭಾ ನಂದಕುಮಾರ್. ರೈಟ್ ಆನ್ಸರ್ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ, ಗೋರು ಚೆನ್ನಬಸಪ್ಪ ಅವರು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ವಹಿಸಿರ್ತಕ್ಕಂಥವ್ರು. ಓಕೆ, ಹಾಗೆ ಪ್ಲೇಸ್ ಬಂದ್ಬಿಟ್ಟು ಮಂಡ್ಯ, ಅದು ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್,
ಇದು ಇಂಪಾರ್ಟೆಂಟ್, ಸೂಪರ್ ಇಂಪಾರ್ಟೆಂಟ್. ಆಲ್ರೆಡಿ ನಮ್ಗೆ ಇದಕ್ಕೆ ಗೊತ್ತಿದೆ ಅಂತ ಕೂಡ ಅನ್ಕೊಂತೀನಿ. ಆನ್ಸರ್ ಏನಪ್ಪಾ ಅಂದ್ರೆ 2025ರಲ್ಲಿ ದೇವರಾಜು ಅರಸವರ ದಾಖಲೆಯನ್ನು ಮೀರಿ ಕರ್ನಾಟಕದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು? ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಎಸ್ ಎಂ ಕೃಷ್ಣ ಅವರು, ಹಾಗೆ ರಾಮಕೃಷ್ಣ ಹೆಗಡೆ ಅವರು. ಎಸ್, ಇಟ್ ಇಸ್ ನನ್ ಅದರ್ ದ್ಯಾನ್ ಸಿದ್ದರಾಮಯ್ಯ. ಓಕೆ, ಸೊ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಸೊ ಹಾಗೆ ನಮ್ಮ ಮೇಲೂ ಕೂಡ ಸ್ವಲ್ಪ ಕರುಣೆಯನ್ನು ತೋರಿಸಿ ಈ ವರ್ಷ ಹಲವಾರು ಕಾಲ್ಫಾರ್ಮ್ಗಳನ್ನು ಮಾಡಲಿ, ಅವ್ರು ಇನ್ನೂ ಸ್ವಲ್ಪ ದಿನ ಹೆಚ್ಚಾಗಿ ತಮ್ಮ ಆಳ್ವಿಕೆಯನ್ನು ಮಾಡಲಿ ಅಂತ ಬಯಸೋಣ. ಹಾಗೆ ನಮ್ಮ ಕಡೆನೂ ಸ್ವಲ್ಪ ನೋಡಲಿ ಅಂತ ಹೇಳೋಣ. ಓಕೆ, ನೆಕ್ಸ್ಟ್, ಕ್ವಿನ್ ಪ್ರಾಜೆಕ್ಟ್ ಲಾಂಚ್ಡ್ ಇನ್ 2025 ಸ್ಟ್ಯಾಂಡ್ಸ್ ಫಾರ್. ಓಕೆ, ಮೇನ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕ್ವಿನ್ ಸಿಟಿ ಅಂತ ಇದೆಯಲ್ಲ, ಕ್ವಿನ್ದು ಎಕ್ಸ್ಪಾಂಡ್ ಕೇಳ್ತಾರೆ ನಮಗೆ, ಅದಕ್ಕೋಸ್ಕರ ಈ ಪ್ರಶ್ನೆನ ಆ್ಯಡ್ ಮಾಡಿದ್ದೀನಿ. ಕ್ವಿನ್ ಏನಿದು? ನಾಲೆಜ್, ವೆಲ್ ಬೀಯಿಂಗ್ ಆ್ಯಂಡ್ ಇನೋವೇಷನ್ ಸಿಟಿ, ಕರ್ನಾಟಕ ವೆಲ್ತ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ನೆಟ್ವರ್ಕ್, ನಾಲೆಜ್, ವಾಟರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕ್, ಕರ್ನಾಟಕ ವೆಲ್ನೆಸ್ ಆ್ಯಂಡ್ ಇಂಡಸ್ಟ್ರಿಯಲ್ ನೋಡ್. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಕೆ ಅಂದರೆ ನಾಲೆಜ್, ಡಬ್ಲ್ಯೂ ಅಂದರೆ ವೆಲ್ ಬೀಯಿಂಗ್, IN ಅಂದರೆ ಇನೋವೇಷನ್ ಸಿಟಿ. ಸೊ ನಾಲೆಜ್, ವೆಲ್ ಬೀಯಿಂಗ್ ಆ್ಯಂಡ್ ಇನೋವೇಷನ್ ಸಿಟಿ ಈಸ್ ದ ಲಾಂಗ್ ಫಾರ್ಮ್ ಆಫ್ ಕ್ವಿನ್. ಓಕೆ, ಸೂಪರ್ ಇಂಪಾರ್ಟೆಂಟ್, ಟ್ರೈ ಟು ರಿಮೆಂಬರ್. ಮುಂದಿನ ಪ್ರಶ್ನೆ, ವಿಚ್ ಕರ್ನಾಟಕ ಡಿಸ್ಟ್ರಿಕ್ಟ್ ಇಂಡಿ ಲೈಮ್ ವಾಸ್ ಎಕ್ಸ್ಪೋರ್ಟೆಡ್ ಟು ಓಮನ್ ಅಂಡ್ ದುಬೈ? ಓಕೆ, ಪ್ರಥಮ ಬಾರಿಗೆ ಕರ್ನಾಟಕದ ಯಾವ ಜಿಲ್ಲೆಯ ಇಂಡಿ ನಿಂಬೆಯನ್ನು ಮೊದಲ ಬಾರಿಗೆ ಓಮನ್ ಮತ್ತು ದುಬೈಗೆ ರಫ್ತು ಮಾಡಲಾಯಿತು? ಇಂಡಿ ಅಂದಾಕ್ಷಣ ಮೋಸ್ಟ್ ಆಫ್ ದ ಜನರಿಗೆ ಇದರ ಆನ್ಸರ್ ಕೂಡ ಗೊತ್ತಾಗಿರ್ತದೆ. ಆಪ್ಷನ್ ಏನದ? ರಾಯಚೂರು, ಬಾಗಲಕೋಟೆ, ವಿಜಯಪುರ, ಹಾಗೆ ಬೆಳಗಾವಿ. ಎಸ್, ಇಂಡಿ ಬಿಲಾಂಗ್ಸ್ ಟು ವಿಜಯಪುರ. ಓಕೆ, ನೆಕ್ಸ್ಟ್, 2025ರಲ್ಲಿ ಅಂಗೀಕರಿಸಲ್ಪಟ್ಟ ಯಾವ ರಾಜ್ಯ ಮಸೂದೆಯು ದೇವದಾಸಿಯರ ಮಕ್ಕಳಿಗೆ ಅಧಿಕೃತ ದಾಖಲೆಗಳಲ್ಲಿ ತಮ್ಮ ತಂದೆಯ ಹೆಸರನ್ನು ಕೈಬಿಡಲು ಅವಕಾಶವನ್ನು ನೀಡುತ್ತಿದೆ? ವೆರಿ ವೆರಿ ಇಂಪಾರ್ಟೆಂಟ್. ಏನಿದು? Which state bill passed in 2025 allows children of Devadasis to omit their father's name in the official document? ಆಪ್ಷನ್ಸ್ ಏನೇನಿದೆ? ಮೊದಲೇದಾಗಿ ಕರ್ನಾಟಕ ದೇವದಾಸಿ ಬಿಲ್ 2025, ಕರ್ನಾಟಕ ವುಮೆನ್ ಎಂಪವರ್ಮೆಂಟ್ ಬಿಲ್, ಹಾಗೆ ಮೂರನೇದಾಗಿ ಕರ್ನಾಟಕ ಸೋಷಿಯಲ್ ಜಸ್ಟಿಸ್ ಬಿಲ್, ಅಂಡ್ ಫೈನಲಿ ಕರ್ನಾಟಕ ಚೈಲ್ಡ್ ವೆಲ್ಫೇರ್ ಬಿಲ್. ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕರ್ನಾಟಕ ದೇವದಾಸಿ ಬಿಲ್ 2025. ವೆರಿ ಇಂಪಾರ್ಟೆಂಟ್. ಪ್ರಮುಖವಾಗಿ ದೇವದಾಸಿಯರ ಮಕ್ಕಳಿಗೆ ಸಂಬಂಧಪಟ್ಟಿರತಕ್ಕಂಥ ಬಿಲ್ ಇದಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್, ಕರ್ನಾಟಕದ ಸಚಿವ ಸಂಪುಟವು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಅನುಮೋದಿಸಿದ್ದು. ಎಸ್, ಹೌದು. ಇದರ ಪ್ರಾಥಮಿಕ ಗುರಿ ಏನು? ಮುಂಚೆ ನಮ್ದು BBMP ಅಂತ ಇತ್ತು, ರೈಟ್? ಇವಾಗ BBMP ಇಲ್ಲ, ಇವಾಗಿರೋದು ನಮಗೆ ಗ್ರೇಟರ್ ಬೆಂಗಳೂರು ಅಂತ ಇದೆ. ಸೊ ಈ ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಕಾರಣ ಏನು, ಅದರ ಉದ್ದೇಶ ಏನಂತ ಕೇಳ್ತಾ ಇದ್ದಾರೆ. ಮೊದಲೇ ಆಪ್ಷನ್ ಟು ಇನ್ಕ್ರೀಸ್ ದ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡೋದು. ಎರಡನೇದು ಟು ಡಿವೈಡ್ BBMP ಇಂಟು ಮಲ್ಟಿಪಲ್ ಕಾರ್ಪೊರೇಷನ್ಸ್ ಫಾರ್ ದ ಬೆಟರ್ ಅಡ್ಮಿನಿಸ್ಟ್ರೇಷನ್. ಒಂದು ಆಡಳಿತದಲ್ಲಿ ಸುಧಾರಣೆಯನ್ನು ತರುವ ಸಲುವಾಗಿ BBMPಯನ್ನು ಮಲ್ಟಿಪಲ್ ಕಾರ್ಪೊರೇಷನ್ಗಳಾಗಿ ಸ್ಪ್ಲಿಟ್ ಮಾಡೋದು. ಹಾಗೆ ಟು ಬಿಲ್ಡ್ ದ ಫ್ಲೈಓವರ್ಸ್, ಸೊ ಸಾರಿಗೆಗೋಸ್ಕರ ಫ್ಲೈಓವರ್ಗಳನ್ನು ಬಿಲ್ಡ್ ಮಾಡೋದು. ಹಾಗೆ ಟು ರೀನೇಮ್ ದ ಸಿಟಿ, ಹೆಸರನ್ನು ಬದಲು ಮಾಡೋ ಸಲುವಾಗಿ ಈ ಒಂದು ಬಿಲ್ಲನ್ನು ತಂದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎಸ್, ಇದರದ ಪ್ರಮುಖ ಉದ್ದೇಶ ಆಪ್ಷನ್ ಬಿ, ಟು ಡಿವೈಡ್ BBMP ಇಂಟು ಮಲ್ಟಿಪಲ್ ಕಾರ್ಪೊರೇಷನ್ಸ್ ಫಾರ್ ದ ಬೆಟರ್ ಅಡ್ಮಿನಿಸ್ಟ್ರೇಷನ್. ಸದ್ಯಕ್ಕೆ ಬೆಂಗಳೂರು ತುಂಬಾನೇ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ, ಇದನ್ನು ಆಡಳಿತ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರಾಪರ್ ಆಗಿ. ಸೊ ಅದಕ್ಕೋಸ್ಕರ BBMP ಕಾನ್ಸೆಪ್ಟ್ ಅನ್ನು ತೆಗೆದುಬಿಟ್ಟು ಗ್ರೇಟರ್ ಬೆಂಗಳೂರು ಅಂತ ತರೋಣ. ಅದರ ಮುಖಾಂತರವಾಗಿ ನಾವು ಒಂದು ಬೆಟರ್ ಅಡ್ಮಿನಿಸ್ಟ್ರೇಷನ್ ಅನ್ನು ಮಾಡಬಹುದು ಎನ್ನುವುದು ಸದ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ನಂಬಿಕೆ ಸ್ನೇಹಿತರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಹೂ ಈಸ್ ದ ಕರೆಂಟ್ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್? ವೆರಿ ಇಂಪಾರ್ಟೆಂಟ್. ಸೊ ಈ ಆಪ್ಷನ್ ಅನ್ನು ನೋಡ್ತಾ ಹೋದಾಗ ನಮಗೆ ಈಶ್ವರ್ ಖಂಡ್ರೆ ಆಗ್ಬಹುದು ಅಂತ ಅನ್ಸುತ್ತೆ, ಬಟ್ ದಟ್ ಈಸ್ ರಾಂಗ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಚೇರ್ಮನ್ ಆಗಿರ್ತಾರ. ನೆಕ್ಸ್ಟ್, ದ ಕುಸುಮ ಸ್ಕೀಮ್ ರೀಸೆಂಟ್ಲಿ ಡಿಸ್ಕಸ್ಡ್ ಇನ್ ದ ಕರ್ನಾಟಕ ಅಸೆಂಬ್ಲಿ ಈಸ್ ರಿಲೇಟೆಡ್ ಟು ವಿಚ್ ಫೀಲ್ಡ್? ಸೊ ರೀಸೆಂಟ್ ಆಗಿ ವಿಧಾನಸಭೆಯಲ್ಲಿ ಈ ಒಂದು ಡಿಸ್ಕಷನ್ ಆಯಿತು ಕುಸುಮ ಸ್ಕೀಮ್ ಬಗ್ಗೆ. ಏನಿದು ಕುಸುಮ ಅಂತ ಕೇಳ್ತಾ ಇದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ವ್ಯವಸಾಯ, ಸರ್ಕಾರಿ ಕಾಲೇಜುಗಳಲ್ಲಿ ಬಾಲಕಿಯರಿಗೆ ಉಚಿತ ಶಿಕ್ಷಣ, ಸೋಲಾರ್ ಎನರ್ಜಿ ಟು ದ ಫಾರ್ಮರ್ಸ್, ರೈತರಿಗೆ ಸೋಲಾರ್ ಎನರ್ಜಿಯನ್ನು ಕೊಡುವುದು, ಹಾಗೆ ಹ್ಯಾಂಡ್ ಕ್ರಾಫ್ಟ್ಸ್ ಪ್ರಮೋಷನ್, ಕರಕುಶಲಗಳ ಪ್ರಚಾರವನ್ನು ಮಾಡುವ ಸಲುವಾಗಿ. ಎಸ್, ಕುಸುಮ ಅಂತ ಬಂದಾಗ ಇಟ್ ಈಸ್ ಮೇನ್ಲಿ ಫಾರ್ ದ ಫಾರ್ಮರ್ಸ್ ಆ್ಯಂಡ್ ಸೋಲಾರ್ ಎನರ್ಜಿ ಪ್ರೊವೈಡ್ ಮಾಡೋ ಸಲುವಾಗಿ. ಓಕೆ, ಸೋಲಾರ್ ಎನರ್ಜಿ ಫಾರ್ ದ ಫಾರ್ಮರ್ಸ್, ವೆರಿ ಇಂಪಾರ್ಟೆಂಟ್, ಕುಸುಮ ಸ್ಕೀಮ್. ನೆಕ್ಸ್ಟ್, ದ ಕೂಸಿನ ಮನೆ ಸ್ಕೀಮ್
launched by the Karnataka government aims to establish what across the state. ಗೊತ್ತಿಲ್ಲ, ಕ್ವಶನ್ ಮನೆ ಬಂದು ತುಂಬಾ ದಿನ ಆಯ್ತು, ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ, ಅದು ಕೊಡ್ತಾ ಇದ್ದೀನಿ. ಇದರದ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ, ನೋಡಬಹುದು ಕನ್ನಡದಲ್ಲಿ. ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿದ ಕೂಸಿನ ಮನೆ ಯೋಜನೆಯು ರಾಜ್ಯಾದ್ಯಂತ ಏನನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಗ್ರಂಥಾಲಯಗಳನ್ನ, ಮಕ್ಕಳ ಆರೈಕೆ ಕೇಂದ್ರಗಳನ್ನ, ವೃದ್ಧಾಶ್ರಮಗಳನ್ನ, ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ. ಎಸ್, ಇದು ಗೊತ್ತಿರಲಿ. ನರೇಗಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ, ಚೈಲ್ಡ್ ಕೇರ್ ಸೆಂಟರ್ ಫಾರ್ ಮಹಾತ್ಮ ಗಾಂಧಿ ನರೇಗಾ ವರ್ಕರ್ಸ್. ಮಕ್ಕಳ ಆರೈಕೆ ಕೇಂದ್ರಗಳನ್ನು ಸ್ಥಾಪಿಸುವುದು ಈ ಒಂದು ಕೂಸಿನ ಮನೆಯ ಪ್ರಮುಖ ಉದ್ದೇಶ ಆಗಿದೆ ಸ್ನೇಹಿತರೆ. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಕ್ವೆಶ್ಚನ್, ಸೊ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್, which district won the best district for the water conservation award in Karnataka State Water Awards 2025? ಕರ್ನಾಟಕ ರಾಜ್ಯ ಜಲ ಪ್ರಶಸ್ತಿಗಳಲ್ಲಿ ಜಲ ಸಂರಕ್ಷಣೆಯ ಅತ್ಯುತ್ತಮ ಜಿಲ್ಲೆ ಪ್ರಶಸ್ತಿಯನ್ನು ಯಾವ ಜಿಲ್ಲೆ ಗೆದ್ದುಕೊಂಡಿದೆ? ಗದಗ್, ಮಂಡ್ಯ, ತುಮಕೂರು, ಹಾವೇರಿ. ಎಸ್, ಈ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮ ಮಂಡ್ಯಕ್ಕೆ. ಬ್ರ್ಯಾಂಡ್ ಬೆಂಗಳೂರು ಉಪಕ್ರಮವನ್ನು ಯಾರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಿಸಲಾಯಿತು? ನಾವು ಹೇಳಿದ್ವಿ BBMP ಅಂತ ಮುಂಚೆ ಇತ್ತು, ಅದನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡಿದಾರ. ಸೊ ಈ ಗ್ರೇಟರ್ ಬೆಂಗಳೂರದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯ, DK ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ಹಾಗೆ MB ಪಾಟೀಲ್. ಸೊ ಗೊತ್ತಿರಲಿ, ಬೆಂಗಳೂರು ಅಂತ ಬಂದಾಗ ಸದ್ಯಕ್ಕೆ ಕಂಪ್ಲೀಟ್ ಆಗಿದೆ ಯಾರ ಹತ್ರ ಇದೆ? ನಮ್ಮ DK ಸಾಹೇಬ್ರ ಹತ್ರ ಇದೆ. DK ಶಿವಕುಮಾರ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಶಕ್ತಿ ಯೋಜನೆಯಡಿ ಜನವರಿ 2026 ಹೊತ್ತಿಗೆ ಎಷ್ಟು ಒಟ್ಟು ನಿಗಮಗಳು ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾವೆ? KSRTC, BMTC, NWKRTC ಹಾಗೆ KKRTC ಯಾವೆಲ್ಲವೂ ವರ್ಕ್ ಮಾಡ್ತಾ ಇದ್ದಾವ ಶಕ್ತಿ ಯೋಜನೆ? ಶಕ್ತಿ ಯೋಜನೆ ನಮ್ಮ ಮಹಿಳಾ ಮನೆಗಳಿಗೆ ಫ್ರೀ ವಾಸ್ ಇದೆಯಲ್ಲ, ಅದು ಯಾವೆಲ್ಲವೂ ಬರ್ತಾವ ಅಂತ ಕೇಳ್ತಾ ಇದ್ದಾರ. ಅದರಲ್ಲಿ KSRTC ಬರ್ತದನ? ಎಸ್ ಬರುತ್ತೆ. BMTC ಬರ್ತದನ ಬೆಂಗಳೂರಲ್ಲಿ? ಎಸ್ ಬರುತ್ತೆ. NWKRTC ಅದು ಬರುತ್ತೆ. KKRTC ದಟ್ ಇಸ್ ಕಲ್ಯಾಣ ಕರ್ನಾಟಕ ಅದು ಬರುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 4. ಈ 4 ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಯಾವುದರಲ್ಲಿ? ಶಕ್ತಿ ಯೋಜನೆಯಲ್ಲಿ. ಓಕೆ, ಮುಂದಿನ ಪ್ರಶ್ನೆ. 2025ರಲ್ಲಿ ಜೀರ್ಣೋದ್ಧಾರಕ್ಕಾಗಿ ಸುದ್ದಿಯಲ್ಲಿದ್ದ ಮಾಗಡಿ ಕೋಟೆ ಯಾವ ಜಿಲ್ಲೆಯಲ್ಲಿದೆ? ವೆರಿ ಇಂಪಾರ್ಟೆಂಟ್, ಮಾಗಡಿ ಬಗ್ಗೆ ಕೇಳ್ತಾ ಇದ್ದಾರೆ, ಎಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ರಾಮನಗರ, ತುಮಕೂರು, ಕೋಲಾರ, ಮಂಡ್ಯ. ಎಸ್, ಮಾಗಡಿ ಬರೋದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ. ರಾಮನಗರ ಜಿಲ್ಲೆಯಲ್ಲಿ. ಇನ್ನೊಂದು ಕೂಡ ಫೇಮಸ್ ಇದೆ ರಾಮನಗರ, ಯಾವುದಕ್ಕೆ ಹೇಳಿ? ವಲ್ಚರ್ಸ್, ರಣಹದ್ದುಗಳಿಗೆ ಕೂಡ ಇದು ಫೇಮಸ್ ಇದೆ ಅಲ್ವಾ, ರಣಹದ್ದು. ನೆಕ್ಸ್ಟ್, ಇನ್ನೊಂದು ಝೇಂಕಾರ ಜಿಂಕೆಗಳು ಅಂತ ಬರ್ತಾವಲ್ಲ, ಅದು ಎಲ್ಲಿ ಅಂತ ಹೇಳ್ತೀರಾ? ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ, ಅದರ ಮೇಲೆ ಕೂಡ ಪ್ರಶ್ನೆ ಆಗಿದೆ, ಝೇಂಕಾರ ಜಿಂಕೆಗಳು. ಹಾಗೆ ಕರಡಿಧಾಮ ಎಲ್ಲಿದೆ? ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಕರಡಿಧಾಮ ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತದೆ ಕರಡಿಧಾಮ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು, ಕರಡಿಧಾಮ ಅಂತ ಕೊಟ್ಟು ಕೇಳಬಹುದು, ಅಥವಾ ನಾನು ಹೇಳಿದ್ನೆಲ್ಲ ಝೇಂಕಾರ ಜಿಂಕೆಗಳು ಅಂತ ಕೇಳಬಹುದು. ನೆಕ್ಸ್ಟ್, ಜನವರಿ 2026 ಹೊತ್ತಿಗೆ ಜಾಗತಿಕ ನಗರಗಳ ವರದಿಯಲ್ಲಿ ಕರ್ನಾಟಕದ ಯಾವ ನಗರವು ಭಾರತದ ಪ್ರಮುಖ ತಂತ್ರಜ್ಞಾನ ಕೇಂದ್ರ, ಓಕೆ, ಟೆಕ್ ಹಬ್ ಆಫ್ ಇಂಡಿಯಾ ಆಬ್ವಿಯಸ್ಲಿ ಬರ್ತಕ್ಕಂಥದ್ದು ಯಾವುದು ಟೆಕ್ ಹಬ್ ಅಂತ ಬಂದಾಗ? ಎಸ್, ಬೆಂಗಳೂರು. ನೀವು ಬೇರೆ ಆಪ್ಷನ್ ನೋಡೋ ಅವಶ್ಯಕತೆನೇ ಬೀಳೋದಿಲ್ಲ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಅಂತ ಮಾಡಿದಾಗ. ಅಫ್ಕೋರ್ಸ್ ಮೈಸೂರು ಕೂಡ ಡೆವಲಪ್ ಆಗ್ತಾ ಇದೆ ಆ್ಯಂಡ್ ಹುಬ್ಳಿ ಕೂಡ ಡೆವಲಪ್ ಆಗ್ತಾ ಇದೆ, ಬಟ್ ಇಟ್ ಈಸ್ ನಾಟ್ ಕಂಪೇರಬಲ್ ಅಟ್ ಆಲ್ ಟು ದ ಬೆಂಗಳೂರು. ಇಟ್ ಈಸ್ ಅನ್ಇಮ್ಯಾಜಿನೇಬಲ್ ಡೆವಲಪ್ಮೆಂಟ್ ಆಗಿದೆ ಇವಾಗ, ಸರಿನಾ? ಟೆಕ್ ಹಬ್ ಆಫ್ ಇಂಡಿಯಾ ಬೆಂಗಳೂರು, ಸರಿನಾ? ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಟಾಪ್ 20ಯ ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹೋಪ್ ನಿಮಗೆ ನಾನು ಕೊಡ್ತಕ್ಕಂಥ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಇಷ್ಟ ಆಗ್ತಾ ಇತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಆಲ್ರೆಡಿ ಕೆಲವೊಂದಿಷ್ಟು ಪ್ಲೇಲಿಸ್ಟ್ಗಳನ್ನು ಕ್ರಿಯೇಟ್ ಮಾಡಿಟ್ಟಿದ್ದೀನಿ, ರೈಟ್? ಸೊ ಅವುಗಳಿಗೆ ಹೋಗಿಬಿಟ್ಟು ಅವುಗಳ ಬೆನಿಫಿಟನ್ನು ಪಡೆದುಕೊಳ್ಬೋದು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ರಿಲೇಟೆಡ್ ಕಂಪ್ಲೀಟ್ ಮಾಹಿತಿ ಇದೆ, MCQs ಇದಾವೆ, ಆಲ್ ಟಾಪಿಕ್ಸನ್ನು ಕವರ್ ಮಾಡಿಕೊಟ್ಟಿದ್ದೀನಿ ಮ್ಯಾರಥಾನ್ ವಿಡಿಯೋಗಳನ್ನು ಮಾಡಿಬಿಟ್ಟು. ಅದೇ ರೀತಿಯಾಗಿ ನಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಮ್ಯಾರಥಾನ್ ವಿಡಿಯೋ ಇದೆ. 10th ಕನ್ನಡ ವ್ಯಾಕರಣ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಪ್ರೀವಿಯಸ್ ಇಯರ್ MCQs ಪ್ರಶ್ನೆಗಳನ್ನು ಕೂಡ ಕವರ್ ಮಾಡಿಕೊಟ್ಟಿದ್ದೀನಿ, ರೈಟ್? ಅದೇ ರೀತಿಯಾಗಿ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಲೇಲಿಸ್ಟ್ ಕೂಡ ಅದ. ಆ ಇಂಗ್ಲೀಷ್ ಪ್ಲೇಲಿಸ್ಟಲ್ಲಿ ನಿಮಗೆ ಮ್ಯಾರಥಾನ್ ವಿಡಿಯೋಗಳು ಸಿಗ್ತಾವೆ. ಕಂಪ್ಲೀಟ್ ಸ್ಕ್ರಾಚಿಂದ ಅಡ್ವಾನ್ಸ್ ಲೆವೆಲ್ ಯಾವೆಲ್ಲ ಪ್ರಶ್ನೆಗಳು ಬರೋಕ್ಕೆ ಸಾಧ್ಯ ಇದೆಯಲ್ಲ ಅದನ್ನೆಲ್ಲವನ್ನು ಒಂದೇ ಇಂಗ್ಲೀಷ್ ಗ್ರಾಮರ್ ಕಂಪ್ಲೀಟ್ ಮ್ಯಾರಥಾನ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ನೀವೇನಾದರೂ ಇನ್ನೂ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಅಫ್ಕೋರ್ಸ್ ನೀವು ನೋಡೋದಕ್ಕಿಂತ ಮುಂಚೆ ಕಮೆಂಟ್ ಕೂಡ ನೋಡ್ಕೋಬೋದು, ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಜನರಿಗೆ ಇಷ್ಟ ಆಗ್ತಾ ಇದೆಯಲ್ಲ, ಅಥವಾ ವಿದ್ಯಾರ್ಥಿಗಳಿಗೆ ನಾನು ಕೊಡೋ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಿದೆಯಾ ಇಲ್ಲ. ಅಫ್ಕೋರ್ಸ್ ಪಾಸಿಟಿವ್ ಇತ್ತಂದರೆ ಮಾತ್ರ ನೋಡ್ಬೋದು, ನೆಗೆಟಿವ್ ಇತ್ತಂದರೆ ನೀವು ನೋಡೋ ಅವಶ್ಯಕತೆ ಇಲ್ಲ. ಸೊ ದಟ್ ಈಸ್ ಅಪ್ ಟು ಯು. ಸೊ ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬೈ ಫಾರ್ ನಾವ್.